ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನೈಟ್ ಪ್ಯಾಂಟ್ ಸ್ಟಿಚ್ ಮಾಡೋದನ್ನ ನೋಡೋಣ. ಹಿಪ್ ಬಂದು 38, ನಾನು 42 ಇಟ್ಟಿದ್ದೀನಿ. ಮತ್ತು ಕಿಸ್ತಾ ಪಾಯಿಂಟು 13, 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಲಾಸ್ಟಿಕ್ಗೆ ಅಂತ. ಟೋಟಲ್ ಲೆಂತು 36 ಬರುತ್ತೆ ಪ್ಯಾಂಟ್ ಲೆಂತು. ನಾನು 42 ಕಟ್ ಮಾಡಿದ್ದೀನಿ. ಮೇಲ್ಗಡೆ ಒಂದು 2 ಇಂಚು, ಕೆಳಗಡೆ ಬಾಟಮಲ್ಲಿ ಫೋಲ್ಡಿಂಗಲ್ಲಿ ಒಂದು 4 ಇಂಚು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಇದಕ್ಕೆ ಪಟ್ಟಿ ಸ್ವಲ್ಪ ದೊಡ್ಡದಾಗಿ ಕೊಡ್ತಾಯಿದ್ದೀನಿ ಕೆಳಗಡೆ. ಕಿಸ್ತಾ ಕಟ್ ಮಾಡಿದ್ಮೇಲೆ 2 ಕಿಸ್ತಾನ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಉಲ್ಟಾ ಮಾಡಿ ಕ್ಲಾತ್ನ ಉಲ್ಟಾ ಮಾಡಿ ಕಿಸ್ತಾ ಜಾಯಿಂಟ್ ಮಾಡ್ಕೋಬೇಕು. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಕಿಸ್ತಾ 2 ಕಡೆ ಜಾಯಿಂಟ್ ಮಾಡ್ಕೋಬೇಕು. 2 ಕಡೆ ಜಾಯಿಂಟ್ ಆದಮೇಲೆ ಅದನ್ನು ನಾನು ಡಬಲ್ ಸ್ಟಿಚ್ ಮಾಡ್ತಾಯಿದ್ದೀನಿ 2 ಕಡೆಯೂ. ಇದು ಟಾಪು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಚಾನಲಲ್ಲಿರುತ್ತೆ, ನೋಡಿ ಒಂದ್ಸತಿ. ಕಾಲರ್ ಟಾಪ್ ಮಾಡಿದ್ದೀನಿ. ಇದಕ್ಕೆ ಶಾರ್ಟ್ ಟಾಪ್ ಕೊಟ್ಟಿದ್ದೀನಿ. ಇದು ನೈಟ್ ಪ್ಯಾಂಟು ಶಾರ್ಟ್ ಟಾಪು ಚಾನಲಲ್ಲಿದೆ. ಇದನ್ನು ಅದು ಲೈವ್ ಮಾಡಿದ್ದೆ, ಒಂದ್ಸತಿ ನೀವು ನೋಡಿ. ಇವಾಗ ಬಾಟಮ್ ಪಾಯಿಂಟಿಗೆ 4 ಇಂಚಸ್ ಮಾರ್ಕ್ ಮಾಡ್ತಾಯಿದ್ದೀನಿ. 4 ಇಂಚಸ್ ಫೋಲ್ಡ್ ಮಾಡಿ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಕೆಳಗಡೆ ಒಂದು ಸ್ವಲ್ಪ ದೊಡ್ಡದಾಗಿ ಪಟ್ಟಿ ಕೊಟ್ಟರೆ ನೋಡೋಕ್ಕೆ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಪಟ್ಟಿ ದೊಡ್ಡದಾಗಿ ಕೊಡ್ತಾಯಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು. ಇದನ್ನು ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಎರಡು ಬಾಟಮಲ್ಲಿ ನಾನು ಈ ಥರ ದೊಡ್ಡದಾಗೆ ಪಟ್ಟಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಸೆಂಟ್ರ್ ಪಾಯಿಂಟ್ ಫಿನಿಶಿಂಗ್ ಕೊಡೋಣ. ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಒಂದು 1 ಇಂಚ್ ಮಾರ್ಜಿನ್ ಕೊಟ್ಟಿದ್ದೀನಿ. 1 ಇಂಚ್ ಮಾರ್ಜಿನ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೀನಿ. ಇಷ್ಟ ಹತ್ರ ಒಂದು ಸ್ವಲ್ಪ ರಫ್ ಮಾಡಬೇಕು. ಇದಕ್ಕೂ ಡಬಲ್ ಸ್ಟಿಚ್ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸ್ಟಿಚ್ಚು ನಾನು ಡಬಲ್ ಸ್ಟಿಚ್ಚೇ ಕೊಡ್ತೀನಿ. ಪ್ಯಾಂಟೇ ಆಗಲಿ ಯಾವುದನ್ನೇ ಆಗಲಿ ಡಬಲ್ ಸ್ಟಿಚ್ಚೇ ಕೊಡ್ತೀನಿ ನಾನು. ಇವಾಗ ಬಾಟಮ್ ಕೆಳಗಡೆ ರೆಡಿ ಆಯಿತು. ಎಲಾಸ್ಟಿಕ್ ಸ್ಟಿಚ್ ಮಾಡೋಣ. ನೋಡಿ, 1.5 ಇಂಚು ಎಲಾಸ್ಟಿಕ್ ತಗೊಂಡಿದ್ದೀನಿ. ಇದು 28 ತಗೊತಾ ಇದ್ದೀನಿ. ತಗೊಂಡಿದ್ದೀನಿ ಎಲಾಸ್ಟಿಕ್ನ. ಇದು ಇವಾಗ ಎಲಾಸ್ಟಿಕ್ ಜಾಯಿಂಟ್ ಮಾಡೋಣ. ನೋಡಿ, ಈ ಥರ ಒಂದರ ಮೇಲೆ ಒಂದಿಟ್ಟು ರಫ್ ಮಾಡಬೇಕು. ಆವಾಗ ನಮಗೆ ಎಲ್ಲೂ ಅದು ಜಾಯಿಂಟ್ ಕಾಣಿಸೋದಿಲ್ಲ ಮತ್ತು ಕಿತ್ತೋಗೋದು ಇಲ್ಲ ಸ್ಟಿಚ್ಚು. ಈ ಥರ ರಫ್ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ರಫ್ ಮಾಡ್ಕೊಳ್ಳಿ. ಚೆನ್ನಾಗಿ ರಫ್ ಮಾಡಿಕೊಂಡು ಈ ಥರ ಅದನ್ನು 4 ಭಾಗ ಮಾರ್ಕ್ ಮಾಡ್ಕೊಳ್ಳಿ. 4 ಫೋಲ್ಡ್ ಮಾಡಿ
ಮಾರ್ಕ್ ಮಾಡ್ಕೋಬೇಕು. ಎಲಾಸ್ಟಿಕ್ಕು ಎಲ್ಲ ಕಡೆ ಈವೆನ್ನಾಗಿ ಬರುತ್ತೆ. ಮತ್ತು ಎಲ್ಲೂ ನಮಗೆ ಒಂದು ಕ್ಲಾತ್ ಜಾಸ್ತಿ ಎಲಾಸ್ಟಿಕ್ ಕಮ್ಮಿ ಈ ಥರ ಬರೋದಿಲ್ಲ. ಬಟ್ಟೆನೂ ಅಷ್ಟೇ, ಪ್ಯಾಂಟ್ ಕ್ಲಾತನ್ನು ಈ ಥರ 4 ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ನ್ಯಾಚ್ ಹಾಕ್ತಾಯಿದ್ದೀನಿ ನಾನು. ಈ ಥರ 4 ಭಾಗ ಮಾಡ್ಕೋಬೇಕು. ಇವಾಗ ನೋಡಿ ನಾವೆಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲಿ ಬಟ್ಟೆ ಮಾರ್ಕು ಮತ್ತು ಎಲಾಸ್ಟಿಕ್ ಮಾರ್ಕು ಎರಡೂ ಒಂದೇ ಕಡೆ ಈ ಥರ ಇಟ್ಕೊಂಡು ಸ್ವಲ್ಪ ಕ್ಲಾತ್ನ ಫೋಲ್ಡ್ ಮಾಡಿ ಇದಕ್ಕೆ ಒಳಗಡೆ ಫೋಲ್ಡ್ ಮಾಡಿ ಅಲ್ಲೊಂದು ರಫ್ ಮಾಡ್ಕೋಬೇಕು. ನಮಗೆ ಎಲಾಸ್ಟಿಕ್ ಹೆಚ್ಚು ಕಮ್ಮಿ ಬರೋದಿಲ್ಲ, ನೀಟಾಗಿರುತ್ತೆ ಫಿನಿಶಿಂಗು ನೋಡೋಕ್ಕೆ. ನೋಡಿ ಈ ಥರ 4 ಪ್ಲೇಸಲ್ಲೂ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀವೋ ಎಲಾಸ್ಟಿಕ್ಕು ಮತ್ತು ಬಟ್ಟೆ ಎರಡೂ ಆ ಕಡೆ ಎಲ್ಲ ನಾವು ಈ ಥರ 4 ಕಡೆ ರಫಿಂಗ್ ಮಾಡಿ ಸ್ಟಿಚ್ ಹಾಕ್ಕೊತೀವಿ. ನೋಡಿ ಹೇಳಿದ್ರೆ ನೀಟಾಗಿ ಒಂದೇ ಇದರಲ್ಲಿ ಇರುತ್ತೆ. ನೋಡಿ ಇವಾಗ ನಾವು ರಫ್ ಮಾಡಿರೋ ಜಾಗದಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ನಾವು ಈ ಥರ ಎಳೆದ್ರೆ ಬಟ್ಟೆ ಎಷ್ಟು ಫೋಲ್ಡ್ ಮಾಡಿರೋದು ಒಳಗಡೆ ಹೋಗುತ್ತೆ, ಎಲಾಸ್ಟಿಕ್ ಒಳಗಡೆ ಎಳೆದ ತಕ್ಷಣ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ನನಗೆ ನನ್ನ ಕೈ ಅಡ್ಡ ಬರ್ತಿರಬೇಕು, ಕ್ಯಾಮ್ರಾ ನಾನು ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದೀನಿ, ಅದರಿಂದ ಒಂದು ಸ್ವಲ್ಪ ನನ್ನ ಕೈಯೇ ಜಾಸ್ತಿ ಕಾಣ್ತಾ ಇದೆ ಅನಿಸುತ್ತೆ. ನಾನು ನೋಡ್ಕೊಂಡಿಲ್ಲ ರೆಕಾರ್ಡ್ ಮಾಡೋ ಟೈಮಲ್ಲಿ. ನೋಡಿ ಈ ಥರ ಟೈಟಾಗಿ ಎಳ್ಕೊಳ್ಳಿ, ಟೈಟಾಗಿ ಎಳ್ಕೊತ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಇವಾಗ ನಮಗೆ ಎಲಾಸ್ಟಿಕ್ಕು ನೀಟಾಗಿ ಕಾಣಿಸುತ್ತೆ. ನೋಡಿ ಎಲ್ಲ ಕಡೆ ಈವೆನ್ನಾಗಿ ಬಟ್ಟೆ ಮತ್ತು ಎಲಾಸ್ಟಿಕ್ ಎರಡೂ ಈವೆನ್ನಾಗಿರುತ್ತೆ. ನೋಡಿ ಫಿನಿಶಿಂಗು ನೀಟಾಗಿ ಬಂದಿದೆ. ಇವಾಗ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಎಲಾಸ್ಟಿಕ್ ಮಧ್ಯದಲ್ಲಿ ಒಂದು ಸ್ಟಿಚ್ ಕೊಟ್ಟರೆ ಅದು ಚೆನ್ನಾಗಿ ಕಾಣುತ್ತೆ ಮತ್ತು ಬೇಗ ಎಲಾಸ್ಟಿಕ್ಕು ಸ್ಟಿಚ್ ಕಿತ್ತೋಗೋದು ಇಲ್ಲ. ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿ ಇವಾಗ ಫಿನಿಶಿಂಗ್ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಫಿನಿಶಿಂಗು ಪ್ಯಾಂಟ್ ಪೂರ್ತಿ ನೋಡಿ ಈ ಥರ ಕಾಣುತ್ತೆ. ಮತ್ತು ಇದರದ್ದು ಟಾಪನ್ನು ಅಷ್ಟೇ ಕಾಲರ್ ಟಾಪ್ ಸ್ಟಿಚ್ ಮಾಡಿದ್ದೀನಿ. ಇದ್ರ ವಿಡಿಯೋ ಇದೆ, ಚಾನಲಲ್ಲಿದೆ, ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಕಾಲರ್ ಈ ಥರ ಬರುತ್ತೆ ಅದು.